ಇನ್ನು ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ವಿಪಕ್ಷ ನಾಯಕ. ಅವ್ರಿಗೇನ್ ಹೇಳಿದ್ದಾರೆ ಅಂತಂದ್ರೆ, ಕನ್ನಡಿಗರು ಬಹುಶಃ ಸೂರ್ಯನೇ ಹುಟ್ಟದ ದಿನ ನೋಡ್ಬಹುದೇನೋ, ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಒಳ ಜಗಳ ಇಲ್ಲದ ದಿನ ನೋಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಬಿಜೆಪಿಲಿ ಎಲ್ಲ ಸರಿ ಇದೆಯಲ್ಲ, ಇವ್ರ ಪಕ್ಷದಲ್ಲಿ ಏನ್ ಗಲಾಟೆ ಇಲ್ಲ, ಏನ್ ಅಸಮಾಧಾನ ಇಲ್ಲ, ಎಲ್ಲ ಸರಿ ಇದಾರ. ಅವರಲ್ಲಿ ಯಾರು ಭಿನ್ನಮತೀಯರಿಲ್ಲ, ಯಾರು ಹೊರಗೆ ಹೋಗಿಲ್ಲ, ಯಾರು ಪಕ್ಷದಿಂದ ಅಂತರ ಕಾಯ್ದುಕೊಂಡಿಲ್ಲ, ಯಾರನ್ನು ಉಚ್ಚಾಟನೆ ಮಾಡಿಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಾ ಇರೋದು, ಕಾಂಗ್ರೆಸ್ ಪಕ್ಷದಲ್ಲಿ ಹೆಂಗೆ ಅಂತಂದ್ರೆ, ಈ ರಾಜ್ಯದ ಜನ ಒಂದಿನ ಆದ್ರೂ ಸೂರ್ಯ ಬರ್ದೇ ಇರೋದನ್ನ, ಹುಟ್ಟದೇ ಇರೋದನ್ನ ನೋಡ್ಬಹುದೇನೋ, ಆದ್ರೆ ಕಾಂಗ್ರೆಸ್ ಜಗಳವೇ ಇಲ್ಲದನ್ನ ನೋಡಕ್ಕಾಗಲ್ಲ ಅಂತ ಇವ್ರು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಸೊ ಇನ್ನು 2 ವರ್ಷ ನಡೆಯಲಿರುವ ಕಾಂಗ್ರೆಸ್ ಸರ್ಕಾರದ ನಿತ್ಯದ ಕಚ್ಚಾಟಕ್ಕೆ ತೇಪೆ ಹಚ್ಚೋಕೆ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಒಂದು ಮನೆ ಮಾಡಿಕೊಂಡು ಇಲ್ಲೇ ಇದು ಬಿಟ್ರೆ ಒಳ್ಳೇದು ಅಂತಾನೂ ಕೂಡ ಇದೇ ಸಂದರ್ಭದಲ್ಲಿ ಟೀಕಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿಯ ಹೊಣೆ ನೀಡುವುದಾಗಿ ಭರವಸೆ ನೀಡಿದ ಶಿವಕುಮಾರ್ ಈಗ ಮಾತು ತಪ್ಪಿದ್ದಾರೆ. ಅದಕ್ಕಾಗಿ ಅವರು ರಾಜೀನಾಮೆ ನೀಡಿದ್ದಾರೆ. ಬೆಂಗಳೂರಿನ ಅನುಭವ ಇರುವ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಹೀಗೆ ಕೇಳುವುದರಲ್ಲಿ ತಪ್ಪೇ ಇಲ್ಲ, ಆದರೆ ಶಿವಕುಮಾರ್ ಅವರು ಆರಂಭದಲ್ಲೇ ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಚಾಳಿ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ರು. ಎಚ್.ಕೆ. ಪಾಟೀಲ್ ಕೂಡ ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆ.ಎಚ್. ಮುನಿಯಪ್ಪ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಎಲ್ಲರೂ ಖಾತೆ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು 1.5 ವರ್ಷದಲ್ಲಿ ಚುನಾವಣೆ ಬರಲಿದೆ. ಅದಕ್ಕೆ ಮುನ್ನವೇ ದಂಗೆ ಆರಂಭವಾಗಿದ್ದು, ಮುಂದೆ ಇದು ಜ್ವಾಲಾಮುಖಿ ಆಗಲಿದೆ. ಮುಂದೆ ಎಷ್ಟು ಸಚಿವರು ಈ ರೀತಿ ಧಮಕಿ ಹಾಕ್ತಾರೋ ಗೊತ್ತಿಲ್ಲ ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ರು ಈ ಕಡೆ ಕಾಂಗ್ರೆಸ್ನ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದಾರೆ. ಹಿಂಗೆ ಇದ್ರೆ ಈ ಸರ್ಕಾರ ಕಷ್ಟ ಆಗತ್ತೆ. ಸೊ ಹೊಸ ಸರ್ಕಾರ ಜಾರಿಗೆ ಬರೋ ತರ ಆಗ್ಲಿ, ಚುನಾವಣೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ.